ಡಾಕ್ಟರ್ ಪರಮೇಶ್ವರ್ ಅವರು ಅತ್ಯಂತ ಹಿರಿಯ ನಾಯಕರು. ಅವರು ಬಹುತೇಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಲ್ಲಿ 8 ವರ್ಷ ಅಧ್ಯಕ್ಷರಾಗಿರೋರು. ಸ್ವತಂತ್ರ ಬಂದ ಮೇಲೆ ಅವರೊಬ್ಬರೇ 8 ವರ್ಷ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದರು. ಈ ಗೃಹ ಸಚಿವರು ಇದ್ದಾರೆ. ಅತ್ಯುತ್ತಮವಾದಂಥ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಅರ್ಹರಿದ್ದಾರೆ. ಎಲ್ಲ ಅರ್ಹತೆಗಳು ಇದೆ. ನಾವು ನಾವೆಲ್ಲರೂ ಒಟ್ಟಿಗೆ ಕೂಡ ಶಿಸ್ತಿನ ಸಿಪಾಯಿಗಳು. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೋ ಅದಕ್ಕೆ ಬದ್ಧವಾಗಿರ್ತೇವೆ. ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ತಮ್ಮ ಹೆಸರು ಸೂಚನೆ ಮಾಡಿದ್ರೆ ತಾವು ಸಿಎಂ ಆಗೋದಕ್ಕೆ ಸಿದ್ಧನಾ ಸರ್? ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ಬದ್ಧವಾಗಿರ್ತೇವೆ. ನೀವು ನಾನು ರೆಡಿ ಇದ್ದೀನಿ ಅಂತ ಬರೆಯೋಕೆ ಅವಕಾಶ ಇಲ್ಲ. ಅಲ್ಲ, ನೀವು ಅದನ್ನೇ ಬರೀತೀರಿ ಅಂತ ಗೊತ್ತು ನನಗೆ. ಅದೇನೂ ಇಲ್ಲ. ಹೈಕಮಾಂಡ್ ಏನು ಹೇಳಿದ್ರೆ ಅದೇ ತೀರ್ಮಾನ. ಡಾಕ್ಟರ್ ಪರಮೇಶ್ವರ್ ಅವರು ಅತ್ಯಂತ ಹಿರಿಯ ನಾಯಕರು. ಅವರು ಬಹುತೇಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಲ್ಲಿ 8 ವರ್ಷ ಅಧ್ಯಕ್ಷರಾಗಿರೋರು. ಸ್ವತಂತ್ರ ಬಂದ ಮೇಲೆ ಅವರೊಬ್ಬರೇ 8 ವರ್ಷ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದರು. ಈ ಗೃಹ ಸಚಿವರು ಇದ್ದಾರೆ. ಅತ್ಯುತ್ತಮವಾದಂಥ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಅರ್ಹರಿದ್ದಾರೆ. ಎಲ್ಲ ಅರ್ಹತೆಗಳು ಇದೆ. ನಾವೆಲ್ಲರೂ ಒಟ್ಟಿಗೆ ಕೂಡ ಶಿಸ್ತಿನ ಸಿಪಾಯಿಗಳು. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೋ ಅದಕ್ಕೆ ಬದ್ಧವಾಗಿರ್ತೇವೆ. ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ತಮ್ಮ ಹೆಸರು ಸೂಚನೆ ಮಾಡಿದ್ರೆ ತಾವು ಸಿಎಂ ಆಗೋದಕ್ಕೆ ಸಿದ್ಧನಾ ಸರ್? ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ಬದ್ಧವಾಗಿರ್ತೇವೆ. ನೀವು ನಾನು ರೆಡಿ ಇದ್ದೀನಿ ಅಂತ ಬರೆಯೋಕೆ ಅವಕಾಶ ಇಲ್ಲ. ಅಲ್ಲ, ನೀವು ಅದನ್ನೇ ಬರೀತೀರಿ ಅಂತ ಗೊತ್ತು ನನಗೆ. ಅದೇನೂ ಇಲ್ಲ. ಹೈಕಮಾಂಡ್ ಏನು ಹೇಳಿದ್ರೆ ಅದೇ ತೀರ್ಮಾನ. ಡಾಕ್ಟರ್ ಪರಮೇಶ್ವರ್ ಅವರು ಅತ್ಯಂತ ಹಿರಿಯ ನಾಯಕರು. ಅವರು ಬಹುತೇಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಲ್ಲಿ 8 ವರ್ಷ ಅಧ್ಯಕ್ಷರಾಗಿರೋರು. ಸ್ವತಂತ್ರ ಬಂದ ಮೇಲೆ ಅವರೊಬ್ಬರೇ 8 ವರ್ಷ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದರು. ಈ ಗೃಹ ಸಚಿವರು ಇದ್ದಾರೆ. ಅತ್ಯುತ್ತಮವಾದಂಥ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಅರ್ಹರಿದ್ದಾರೆ. ಎಲ್ಲ ಅರ್ಹತೆಗಳು ಇದೆ. ನಾವೆಲ್ಲರೂ ಒಟ್ಟಿಗೆ ಕೂಡ ಶಿಸ್ತಿನ ಸಿಪಾಯಿಗಳು. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೋ ಅದಕ್ಕೆ ಬದ್ಧವಾಗಿರ್ತೇವೆ. ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ತಮ್ಮ ಹೆಸರು ಸೂಚನೆ ಮಾಡಿದ್ರೆ ತಾವು ಸಿಎಂ ಆಗೋದಕ್ಕೆ ಸಿದ್ಧನಾ ಸರ್? ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ಬದ್ಧವಾಗಿರ್ತೇವೆ. ನೀವು ನಾನು ರೆಡಿ ಇದ್ದೀನಿ ಅಂತ ಬರೆಯೋಕೆ ಅವಕಾಶ ಇಲ್ಲ. ಅಲ್ಲ, ನೀವು ಅದನ್ನೇ ಬರೀತೀರಿ ಅಂತ ಗೊತ್ತು ನನಗೆ. ಅದೇನೂ ಇಲ್ಲ. ಹೈಕಮಾಂಡ್ ಏನು ಹೇಳಿದ್ರೆ ಅದೇ ತೀರ್ಮಾನ. ಡಾಕ್ಟರ್ ಪರಮೇಶ್ವರ್ ಅವರು ಅತ್ಯಂತ ಹಿರಿಯ ನಾಯಕರು. ಅವರು ಬಹುತೇಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಲ್ಲಿ 8 ವರ್ಷ ಅಧ್ಯಕ್ಷರಾಗಿರೋರು. ಸ್ವತಂತ್ರ ಬಂದ ಮೇಲೆ ಅವರೊಬ್ಬರೇ 8 ವರ್ಷ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದರು. ಈ ಗೃಹ ಸಚಿವರು ಇದ್ದಾರೆ. ಅತ್ಯುತ್ತಮವಾದಂಥ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಅರ್ಹರಿದ್ದಾರೆ. ಎಲ್ಲ ಅರ್ಹತೆಗಳು ಇದೆ. ನಾವೆಲ್ಲರೂ ಒಟ್ಟಿಗೆ ಕೂಡ ಶಿಸ್ತಿನ ಸಿಪಾಯಿಗಳು. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೋ ಅದಕ್ಕೆ ಬದ್ಧವಾಗಿರ್ತೇವೆ. ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ತಮ್ಮ ಹೆಸರು ಸೂಚನೆ ಮಾಡಿದ್ರೆ ತಾವು ಸಿಎಂ ಆಗೋದಕ್ಕೆ ಸಿದ್ಧನಾ ಸರ್? ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ಬದ್ಧವಾಗಿರ್ತೇವೆ. ನೀವು ನಾನು ರೆಡಿ ಇದ್ದೀನಿ ಅಂತ ಬರೆಯೋಕೆ ಅವಕಾಶ ಇಲ್ಲ. ಅಲ್ಲ, ನೀವು ಅದನ್ನೇ ಬರೀತೀರಿ ಅಂತ ಗೊತ್ತು ನನಗೆ. ಅದೇನೂ ಇಲ್ಲ. ಹೈಕಮಾಂಡ್ ಏನು ಹೇಳಿದ್ರೆ ಅದೇ ತೀರ್ಮಾನ. ಡಾಕ್ಟರ್ ಪರಮೇಶ್ವರ್ ಅವರು ಅತ್ಯಂತ ಹಿರಿಯ ನಾಯಕರು. ಅವರು ಬಹುತೇಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಲ್ಲಿ 8 ವರ್ಷ ಅಧ್ಯಕ್ಷರಾಗಿರೋರು. ಸ್ವತಂತ್ರ ಬಂದ ಮೇಲೆ ಅವರೊಬ್ಬರೇ 8 ವರ್ಷ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದರು. ಈ ಗೃಹ ಸಚಿವರು ಇದ್ದಾರೆ.
ಅತ್ಯುತ್ತಮವಾದಂಥ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಅರ್ಹರಿದ್ದಾರೆ. ಎಲ್ಲ ಅರ್ಹತೆಗಳು ಇದೆ. ನಾವು ಅವರು ನಾವೆಲ್ಲರೂ ಒಟ್ಟಿಗೆ ಕೂಡ ಶಿಸ್ತಿನ ಸಿಪಾಯಿಗಳು. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೋ ಅದಕ್ಕೆ ಬದ್ಧವಾಗಿರ್ತೇವೆ. ಸರ್, ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ತಮ್ಮ ಹೆಸರು ಸೂಚನೆ ಮಾಡಿದ್ರೆ ತಾವು ಸಿಎಂ ಆಗೋದಕ್ಕೆ ಸಿದ್ಧನಾ ಸರ್? ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ಬದ್ಧವಾಗಿರ್ತೇವೆ. ನಾನು ರೆಡಿ ಇದ್ದೀನಿ ಅಂತ ಬರೆಯೋಕೆ ಅವಕಾಶ ಇಲ್ಲ. ಸರ್, ಯಾಕಂದ್ರೆ ಅಲ್ಲ, ನೀವು ಅದನ್ನೇ ಬರೀತೀರಿ ಅಂತ ಗೊತ್ತು ನನಗೆ. ಸಿಎಂ ಆಗುವ ಆಸೆ ಇದೆ. ಅದೇನೂ ಇಲ್ಲ. ಹೈಕಮಾಂಡ್ ಏನು ಹೇಳಿದ್ರೆ ಅದೇ ತೀರ್ಮಾನ. ಡಾಕ್ಟರ್ ಪರಮೇಶ್ವರ್ ಅವರು ಅತ್ಯಂತ ಹಿರಿಯ ನಾಯಕರು. ಅವರು ಬಹುತೇಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಲ್ಲಿ 8 ವರ್ಷ ಅಧ್ಯಕ್ಷರಾಗಿರೋರು. ಸ್ವತಂತ್ರ ಸ್ವತಂತ್ರ ಬಂದ ಮೇಲೆ ಅವರೊಬ್ಬರೇ 8 ವರ್ಷ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದರು. ಈಗ ಗೃಹ ಸಚಿವರು ಇದ್ದಾರೆ. ಅತ್ಯುತ್ತಮವಾದಂಥ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಅರ್ಹರಿದ್ದಾರೆ. ಎಲ್ಲ ಅರ್ಹತೆಗಳು ಇದೆ. ನಾವು ಅವರು ನಾವೆಲ್ಲರೂ ಒಟ್ಟಿಗೆ ಕೂಡ ಶಿಸ್ತಿನ ಸಿಪಾಯಿಗಳು. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೋ ಅದಕ್ಕೆ ಬದ್ಧವಾಗಿರ್ತೇವೆ. ಸರ್, ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ತಮ್ಮ ಹೆಸರು ಸೂಚನೆ ಮಾಡಿದ್ರೆ ತಾವು ಸಿಎಂ ಆಗೋದಕ್ಕೆ ಸಿದ್ಧನಾ ಸರ್? ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ಬದ್ಧವಾಗಿರ್ತೇವೆ. ನಾನು ರೆಡಿ ಇದ್ದೀನಿ ಅಂತ ಬರೆಯೋಕೆ ಅವಕಾಶ ಇಲ್ಲ. ಸರ್, ಯಾಕಂದ್ರೆ ಅಲ್ಲ, ನೀವು ಅದನ್ನೇ ಬರೀತೀರಿ ಅಂತ ಗೊತ್ತು ನನಗೆ. ಸಿಎಂ ಆಗುವ ಆಸೆ ಇದೆ. ಅದೇನೂ ಇಲ್ಲ. ಹೈಕಮಾಂಡ್ ಏನು ಹೇಳಿದ್ರೆ ಅದೇ ತೀರ್ಮಾನ. ಡಾಕ್ಟರ್ ಪರಮೇಶ್ವರ್ ಅವರು ಅತ್ಯಂತ ಹಿರಿಯ ನಾಯಕರು. ಅವರು ಬಹುತೇಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಲ್ಲಿ 8 ವರ್ಷ ಅಧ್ಯಕ್ಷರಾಗಿರೋರು. ಸ್ವತಂತ್ರ ಸ್ವತಂತ್ರ ಬಂದ ಮೇಲೆ ಅವರೊಬ್ಬರೇ 8 ವರ್ಷ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದರು. ಈಗ ಗೃಹ ಸಚಿವರು ಇದ್ದಾರೆ. ಅತ್ಯುತ್ತಮವಾದಂಥ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಅರ್ಹರಿದ್ದಾರೆ. ಎಲ್ಲ ಅರ್ಹತೆಗಳು ಇದೆ. ನಾವು ಅವರು ನಾವೆಲ್ಲರೂ ಒಟ್ಟಿಗೆ ಕೂಡ ಶಿಸ್ತಿನ ಸಿಪಾಯಿಗಳು. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೋ ಅದಕ್ಕೆ ಬದ್ಧವಾಗಿರ್ತೇವೆ. ಸರ್, ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ತಮ್ಮ ಹೆಸರು ಸೂಚನೆ ಮಾಡಿದ್ರೆ ತಾವು ಸಿಎಂ ಆಗೋದಕ್ಕೆ ಸಿದ್ಧನಾ ಸರ್? ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ಬದ್ಧವಾಗಿರ್ತೇವೆ. ನಾನು ರೆಡಿ ಇದ್ದೀನಿ ಅಂತ ಬರೆಯೋಕೆ ಅವಕಾಶ ಇಲ್ಲ. ಸರ್, ಯಾಕಂದ್ರೆ ಅಲ್ಲ, ನೀವು ಅದನ್ನೇ ಬರೀತೀರಿ ಅಂತ ಗೊತ್ತು ನನಗೆ. ಸಿಎಂ ಆಗುವ ಆಸೆ ಇದೆ. ಅದೇನೂ ಇಲ್ಲ. ಹೈಕಮಾಂಡ್ ಏನು ಹೇಳಿದ್ರೆ ಅದೇ ತೀರ್ಮಾನ. ಡಾಕ್ಟರ್ ಪರಮೇಶ್ವರ್ ಅವರು ಅತ್ಯಂತ ಹಿರಿಯ ನಾಯಕರು. ಅವರು ಬಹುತೇಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಲ್ಲಿ 8 ವರ್ಷ ಅಧ್ಯಕ್ಷರಾಗಿರೋರು. ಸ್ವತಂತ್ರ ಸ್ವತಂತ್ರ ಬಂದ ಮೇಲೆ ಅವರೊಬ್ಬರೇ 8 ವರ್ಷ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದರು. ಈಗ ಗೃಹ ಸಚಿವರು ಇದ್ದಾರೆ. ಅತ್ಯುತ್ತಮವಾದಂಥ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಅರ್ಹರಿದ್ದಾರೆ. ಎಲ್ಲ ಅರ್ಹತೆಗಳು ಇದೆ. ನಾವು ಅವರು ನಾವೆಲ್ಲರೂ ಒಟ್ಟಿಗೆ ಕೂಡ ಶಿಸ್ತಿನ ಸಿಪಾಯಿಗಳು. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೋ ಅದಕ್ಕೆ ಬದ್ಧವಾಗಿರ್ತೇವೆ. ಸರ್, ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ತಮ್ಮ ಹೆಸರು ಸೂಚನೆ ಮಾಡಿದ್ರೆ ತಾವು ಸಿಎಂ ಆಗೋದಕ್ಕೆ ಸಿದ್ಧನಾ ಸರ್? ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ಬದ್ಧವಾಗಿರ್ತೇವೆ. ನಾನು ರೆಡಿ ಇದ್ದೀನಿ ಅಂತ ಬರೆಯೋಕೆ ಅವಕಾಶ ಇಲ್ಲ. ಸರ್, ಯಾಕಂದ್ರೆ ಅಲ್ಲ, ನೀವು ಅದನ್ನೇ ಬರೀತೀರಿ ಅಂತ ಗೊತ್ತು ನನಗೆ. ಸಿಎಂ ಆಗುವ ಆಸೆ ಇದೆ. ಅದೇನೂ ಇಲ್ಲ. ಹೈಕಮಾಂಡ್ ಏನು ಹೇಳಿದ್ರೆ ಅದೇ ತೀರ್ಮಾನ.